5 ಗ್ಯಾರಂಟಿಗಳನ್ನ ನಾನು ಕೊಡ್ತೇನೆ. ಏನ್ 5 ಗ್ಯಾರಂಟಿಗಳು? ಒಂದು, ನಿಮ್ಮ ಮಕ್ಕಳಿಗೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ನಲ್ಲಿ ಅಡ್ಮಿಷನ್ ಕೊಟ್ಟೆ ಅಂತ ಆದ್ರೆ ಅವರಿಗೆ 550 ಮಾರ್ಕ್ಸ್ ದಾಟಿಸೋದು ಗ್ಯಾರಂಟಿ ನಂಬರ್ 1. ಎರಡನೇದು, ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಅವರು 650 ಮಾರ್ಕ್ಸ್ ದಾಟಿದ್ರೆ ಅವರ 5 ವರ್ಷ MBBS ಮಾಡುವಾಗ ವರ್ಷಕ್ಕೆ 70,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡ್ತೇವೆ. ಗ್ಯಾರಂಟಿ ನಂಬರ್ 3, ಅವರು 550 ಮಾರ್ಕ್ಸ್ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲೇ ದಾಟಿದ್ರೆ, ಕ್ರಾಸ್ ಮಾಡಿದ್ರೆ 5 ವರ್ಷ ಅವರು MBBS ಮಾಡುವಾಗ ವರ್ಷಕ್ಕೆ 50,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೇವೆ. ಗ್ಯಾರಂಟಿ ನಂಬರ್ 4, ಅಕಸ್ಮಾತ್ ಯಾವ್ದಾದ್ರು ವಿದ್ಯಾರ್ಥಿಗೆ ಒಂದು ಎಕ್ಸ್ಟ್ರಾ ವರ್ಷದ ಪ್ರಿಪರೇಷನ್ ಅವಶ್ಯಕತೆ ಬಂತು ಅಂತ ಆದ್ರೆ ಆ ಟೈಮ್ ನಲ್ಲಿ ಪೇರೆಂಟ್ಸ್ಗೆ ಅಂದ್ರೆ ನಿಮಗೆ ಫೈನಾನ್ಷಿಯಲ್ ಬರ್ಡನ್ ಆಗಬಾರ್ದು, ಆರ್ಥಿಕ ಹೊರೆ ಆಗಬಾರ್ದು. ಹಾಗಾಗಿ ಎಕ್ಸ್ಟೆಂಡೆಡ್ ಪ್ರಿಪರೇಷನ್ ಮೊದಲನೇ ವರ್ಷ ಏನಿರುತ್ತೋ ಅವಾಗ ನಾವು 65% ಫ್ಲಾಟ್ ಡಿಸ್ಕೌಂಟ್ ಕೊಡ್ತೀವಿ ಫೀಸ್ ನಲ್ಲಿ. ಕೆಲವು ವಿದ್ಯಾರ್ಥಿಗಳು ನಾವು 70% ಇದ್ರೆ ಸಾಕು 10th ನಲ್ಲಿ ಡಾಕ್ಟರ್ ಆಗಬಹುದು ಅನ್ನೋದಕ್ಕೆ ಮೋಟಿವೇಟ್ ಮಾಡ್ತೀವಿ, ಎನ್ಕರೇಜ್ ಮಾಡ್ತೀವಿ, ಅದ್ರ ಕಡೆ ತಯಾರಿ ಮಾಡಿಸ್ತೀವಿ. ಹಾಗಾಗಿ ಯಾವ್ದಾದ್ರು ವಿದ್ಯಾರ್ಥಿಗೆ ತುಂಬಾ ಫೌಂಡೇಶನ್ ವೀಕ್ ಇತ್ತು, ಇನ್ನೂ ಒಂದು ವರ್ಷ ಎಕ್ಸ್ಟ್ರಾ ಸಪೋರ್ಟ್ ಬೇಕಿದೆ ಅಂತಂದ್ರೆ 2ನೇ ವರ್ಷದ ಎಕ್ಸ್ಟೆಂಡೆಡ್ ಪ್ರಿಪರೇಷನ್ ಬಂತು ಅಂತಾದ್ರೆ 0 ಕಾಸ್ಟ್, ನಾವು ಅಕಾಮಡೇಷನ್ ಫುಡ್ಗೂ ಕೂಡ ದುಡ್ಡು ತಗೊಳ್ಳೋದಿಲ್ಲ, ಫ್ರೀ ಆಗಿ ಮಾಡಿಸ್ಕೊಡ್ತೀನಿ. ಹಾಗಾಗಿ ಯಾವುದೇ ವಿದ್ಯಾರ್ಥಿ ಆಗ್ಲಿ, ಈಗ ಒಂದು ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ, 10th ವರೆಗೂ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಆಗಿದೆ, ಫೌಂಡೇಶನ್ ಸ್ಟ್ರಾಂಗ್ ಇದೆ ಅಂತ ಅನ್ನೋರು ಫಸ್ಟ್ ಅಟೆಂಪ್ಟ್ ಅಲ್ಲಿ 650 ಮಾರ್ಕ್ಸ್ ಗಿಂತ ಜಾಸ್ತಿ ತಗೊಂಡ್ರೆ ಅವರ MBBS ಫೀಸ್ ಗಿಂತ ಜಾಸ್ತಿ ಹಣವನ್ನು ನಾವು ಸ್ಕಾಲರ್ಶಿಪ್ ಆಗಿ ಕೊಡ್ತೀವಿ. ಫಸ್ಟ್ ಅಟೆಂಪ್ಟ್ ಅಲ್ಲೇ 550 ದಾಟಿದ್ರೆ ಅವರಿಗೆ ವರ್ಷ 55,000 5 ವರ್ಷಗಳ ಕಾಲ ಸ್ಕಾಲರ್ಶಿಪ್ ಕೊಡ್ತೀವಿ. ಫೌಂಡೇಶನ್ ವೀಕ್ ಇತ್ತು, ಎಕ್ಸ್ಟೆಂಡೆಡ್ ಪ್ರಿಪರೇಷನ್ ಸಿಕ್ಕಿದ್ರೆ ಆಗುತ್ತೆ ಅನ್ನೋಂಥವ್ರಿಗೆ ಆ ಎಕ್ಸ್ಟೆಂಡೆಡ್ ಪ್ರಿಪರೇಷನ್ ಪೇರೆಂಟ್ಸ್ಗೆ ಅಂದ್ರೆ ನಿಮಗೆ ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಸಬ್ಸಿಡೀಸ್ ಕೊಡ್ತೀವಿ, ಫೀಸ್ ಸಬ್ಸಿಡೀಸ್. ಸೊ ವಿದ್ಯಾರ್ಥಿ, ಆವರೇಜ್ ವಿದ್ಯಾರ್ಥಿ ಇರಲಿ ಅಥವಾ ತುಂಬಾ ಚೆನ್ನಾಗಿ ಫೌಂಡೇಶನ್ ಚೆನ್ನಾಗಿರುವಂತ, ಚೆನ್ನಾಗಿ ಓದುವಂತ ವಿದ್ಯಾರ್ಥಿ ಇರಲಿ, ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ.